Hello everyone, myself Divya. I am from Government Polytechnic Kolanispura. Now we are discussing about cutting and marking practices, experiment 1. In last session, we discussed about sheet metal hand tools and what is sheet metal. Now, I would like to tell about cutting and marking practices. Okay, this is about measuring tool. First one is steel rule. It is made from hardened steel and it is used for taking linear measurement of an object. It is having accuracy of 1 to 0.5 mm and it is a direct measuring instrument. ಅಂದ್ರೆ ನಾವು ಸ್ಟೀಲ್ ರೂಲ್ ಅಲ್ಲಿ ರೀಡಿಂಗ್ ನ ಡೈರೆಕ್ಟ್ ಆಗಿ ತಗೋಬಹುದು, ಯಾವುದೇ ರೀತಿಯಾದಂತ ಕನ್ವರ್ಷನ್ ಮಾಡೋ ನೆಸೆಸಿಟಿ ಇರಲ್ಲ ಅಂತ. ಓಕೆ, ನೆಕ್ಸ್ಟ್ ಒನ್ ಫೋಲ್ಡಿಂಗ್ ರೂಲ್. ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಫಾರ್ ಮೆಜರಿಂಗ್ and draw a line for larger work. It's having accuracy of 0.5 mm. Next one is steel circumference tool. It is used to find out the circumference of a cylinder. ನಾವು ಸ್ಟೀಲ್ ಸರ್ಕಂಫರೆನ್ಸ್ ಟೂಲ್ ನ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂದ್ರೆ ಸಿಲಿಂಡರ್ ಸುತ್ತಳತೆನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ. Steel circumference tool. Okay, next is swing blade protractor. It is used for marking and measuring angle. The object ನಾವು angle ನ measure ಮಾಡಬೇಕು ಮತ್ತೆ ಮಾರ್ಕ್ ಮಾಡಬೇಕು ಅಂದ್ರೆ we are using swing blade protractor. Okay, next measuring tool is tri-square. It is used for checking the flatness and squareness of a surface. ಏನಕ್ಕೆ ಯೂಸ್ ಮಾಡ್ತೀವಿ ಟ್ರೈ ಸ್ಕ್ವೇರ್ ನ ನಾವು ಅಂದ್ರೆ ಸರ್ಫೇಸ್ ಫ್ಲಾಟ್ ಮತ್ತೆ ಸ್ಕ್ವೇರ್ನೆಸ್ ನ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಸೆಟ್ಟಿಂಗ್ ವರ್ಕ್ ಪೀಸ್ ಅಟ್ 90 ಡಿಗ್ರಿ. ಅಂದ್ರೆ ಒಂದು ವರ್ಕ್ ಪೀಸ್ 90 ಡಿಗ್ರಿ ಸೆಟ್ ಮಾಡ್ಲಿಕ್ಕೆ ನಾವು ಟ್ರೈ ಸ್ಕ್ವೇರ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವರ್ನಿಯರ್ ಕ್ಯಾಲಿಪರ್. ಇಟ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ಬೋತ್ ಇನ್ಸೈಡ್ ಅಂಡ್ ಔಟ್ಸೈಡ್ ಡಯಾಮೀಟರ್. ಅಂತ ಅಂದ್ರೆ ನಾವು ವರ್ನಿಯರ್ ಕ್ಯಾಲಿಪರ್ ನ ಯೂಸ್ ಮಾಡಿ ವರ್ಕ್ ಪೀಸ್ ಇನ್ಸೈಡ್ ಮತ್ತೆ ಔಟ್ಸೈಡ್ ಡೈಮೆನ್ಷನ್ ನ ಮೆಜರ್ ಮಾಡಬಹುದು. ಇಟ್ ಈಸ್ ಹ್ಯಾವಿಂಗ್ ಲಿಸ್ಟ್ ಕೌಂಟ್ ಆಫ್ 0.02 mm. ಎಷ್ಟಿರುತ್ತೆ ವರ್ನಿಯರ್ ಕ್ಯಾಲಿಪರ್ ಲಿಸ್ಟ್ ಕೌಂಟ್ ಅಂತ ಅಂದ್ರೆ 0.02 mm ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಮೈಕ್ರೋಮೀಟರ್ ಕ್ಯಾಲಿಪರ್. ಇಟ್ ಈಸ್ ಯೂಸ್ಡ್ ಟು ಮೆಜರ್ ದಿ ಥಿಕ್ನೆಸ್ ಆಫ್ ಶೀಟ್ ಮೆಟಲ್. ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಮೈಕ್ರೋಮೀಟರ್ ಕ್ಯಾಲಿಪರ್ ನ ಅಂದ್ರೆ ಶೀಟ್ ಮೆಟಲ್ದು ಥಿಕ್ನೆಸ್ ನ ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತಾ ಇದೀವಿ. ಅಕ್ಯುರಸಿ ಎಷ್ಟಿರುತ್ತೆ ಅಂದ್ರೆ 0.01 mm ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಥಿಕ್ನೆಸ್ ಗೇಜ್. ಇಟ್ ಇಸ್ ಆಲ್ಸೋ ಕಾಲ್ಡ್ as ಸ್ಲಿಪ್ ಗೇಜ್. ಇಟ್ ಈಸ್ ಯೂಸ್ಡ್ ಟು ಮೆಜರ್ ದಿ ಕ್ಲಿಯರೆನ್ಸ್ ಬಿಟ್ವೀನ್ ಪಾರ್ಟ್ಸ್ ಡ್ಯೂರಿಂಗ್ ಅಸೆಂಬ್ಲಿ. ಯಾವಾಗ ನಾವು ಎರಡು ಪಾರ್ಟ್ಸ್ ನ ಅಸೆಂಬ್ಲಿ ಮಾಡ್ತೀವೋ ಅವಾಗ ಅವೆರಡರ ಮಧ್ಯೆ ಇರೋ ಕ್ಲಿಯರೆನ್ಸ್ ನ ಮೆಜರ್ ಮಾಡ್ಲಿಕ್ಕೆ ನಾವು ಥಿಕ್ನೆಸ್ ಗೇಜ್ ನ ಯೂಸ್ ಮಾಡ್ತೀವಿ. ಅಸೆಂಬ್ಲಿ ಅಂತ ಅಂದ್ರೆ ಜಾಯಿನಿಂಗ್ ಅಂತ ಹೇಳ್ತೀವಿ. ಎರಡು ಪಾರ್ಟ್ಸ್ ನ ನಾವು ಜಾಯಿನ್ ಮಾಡ್ಬೇಕಾದ್ರೆ ಅವೆರಡರ ಮಧ್ಯೆ ಇರುವಂತ ಕ್ಲಿಯರೆನ್ಸ್ ನ ಪಾರ್ಟ್ಸ್ ಮಧ್ಯೆ ಇರುವಂತ ಕ್ಲಿಯರೆನ್ಸ್ ನ ಮೆಜರ್ ಮಾಡ್ಲಿಕ್ಕೆ ನಾವು ಥಿಕ್ನೆಸ್ ಗೇಜ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಟೂಲ್ ಇಸ್ ವೈರ್ ಗೇಜ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮೆಜರ್ ಥಿಕ್ನೆಸ್ ಆಫ್ ಶೀಟ್. ಓಕೆ, ನಾವು ಥಿಕ್ನೆಸ್ ಆಫ್ ಶೀಟ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ SWG ಅನ್ನೋ ವರ್ಡ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ವಾಟ್ ಇಸ್ ದಿ ಮೀನಿಂಗ್ ಆಫ್ SWG ಅಂದ್ರೆ ಸ್ಟ್ಯಾಂಡರ್ಡ್ ವೈರ್ ಗೇಜ್. ಓಕೆ, ಇಲ್ಲಿ ಟೇಬಲ್ ತೋರಿಸಿದೀನಿ ಒಂದು. ಆ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಕಾಲಮ್ ಅಲ್ಲಿ SWG ನಂಬರ್ ಇದೆ, ಸೆಕೆಂಡ್ ಅಲ್ಲಿ ಥಿಕ್ನೆಸ್ ಇದೆ. ಓಕೆ, ಈಗ SWG ನಂಬರ್ 10 ಇದೆ, ಬಟ್ ಥಿಕ್ನೆಸ್ ಎಷ್ಟಿದೆ ಅಂದ್ರೆ 3.20 ಇದೆ. Okay, come to next one. It is 12 ಇದೆ SWG number, but thickness is reduced to 2.60. ಅಂದ್ರೆ SWG number increase ಆಗ್ತಾ ಇದ್ದಂಗೆ thickness of the sheet ಏನಾಗ್ತಾ ಇದೆ ಇಲ್ಲಿ ರೆಡ್ಯೂಸ್ ಆಗ್ತಾ ಇದೆ. ಓಕೆ, ಲಾಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಗೇಜ್ ನಂಬರು ಜಾಸ್ತಿ ಇದೆ ಅಂತ ಅಂದ್ರೆ ಅರ್ಥ ಶೀಟ್ ಥಿಕ್ನೆಸ್
ಕಡಿಮೆ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಇಸ್ ಸ್ಕ್ರೈಬರ್ಸ್. ಇಟ್ ಈಸ್ ಯೂಸ್ಡ್ ಟು ಡ್ರಾ ಲೈನ್ಸ್ ಆನ್ ಶೀಟ್ ಮೆಟಲ್. ಅಂತಂದ್ರೆ ಈಗ ನಾವು ಪೇಪರ್ ಮೇಲೆ ಪೆನ್ಸಿಲ್ ನ ಯೂಸ್ ಮಾಡಿ ಹೇಗೆ ನಾವು ಲೈನ್ ಡ್ರಾ ಮಾಡ್ತೀವಿ, ಅದೇ ತರ ಶೀಟ್ ಮೆಟಲ್ ಮೇಲೆ ನಾವು ಲೈನ್ ನ ಡ್ರಾ ಮಾಡ್ಲಿಕ್ಕೆ ಸ್ಕ್ರೈಬರ್ಸ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಇಟ್ ಆರ್ ಮೇಡ್ ಆಫ್ hardened steel of 3 to 5 mm diameter and it is having 20 centimeter long. ಓಕೆ, ಎಷ್ಟಿರುತ್ತೆ ಡೈಮೆನ್ಷನ್ ಆದ್ರೆ ಸ್ಕ್ರೈಬರ್ಸ್ ಅಂದ್ರೆ 3.5 mm ಡಯಾಮೀಟರ್ ಇರುತ್ತೆ ಮತ್ತೆ 20 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಸ್ ಡಿವೈಡರ್. ಇಟ್ ಈಸ್ ಯೂಸ್ಡ್ ಫಾರ್ ಡ್ರಾ ದಿ ಸರ್ಕಲ್ಸ್ ಮತ್ತೆ ಆರ್ಕ್ ಆನ್ ಶೀಟ್ ಮೆಟಲ್. ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಡಿವೈಡರ್ ನ ಅಂತ ಅಂದ್ರೆ ಸರ್ಕಲ್ಸ್ ಮತ್ತೆ ಆರ್ಕ್ ನ ಡ್ರಾ ಮಾಡಕ್ ಯೂಸ್ ಮಾಡ್ತಾ ಇದೀವಿ. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮಾರ್ಕ್ ಎ ಡಿಸೈರ್ಡ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಮತ್ತೆ ಇನ್ನೇನಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಅಂತಂದ್ರೆ 2 ಪಾಯಿಂಟ್ ಮಧ್ಯೆ ಡಿಸೈರ್ಡ್ ಡಿಸ್ಟೆನ್ಸ್ ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ is trammel point. It is similar to divider, but only difference is it is used to draw the large circles and arc on the sheet. Okay, this is about exercise number 1, that is marking and cutting practicing. Aim of this experiment is to practice marking and cutting on a given sheet. Okay, all dimensions are in mm. ಇಲ್ಲಿ ಯಾವುದೇ ನಾವು ಡೈಮೆನ್ಷನ್ಸ್ ಯೂಸ್ ಮಾಡಿದ್ರು ಯೂನಿಟ್ ಯಾವ್ದಿರುತ್ತೆ ಅದ್ರದ್ದು mm ಅಲ್ಲಿ ಇರುತ್ತೆ. mm ಅಂದ್ರೆ ಇಟ್ ಇಸ್ ಮಿಲಿ ಮೀಟರ್. ಓಕೆ, ಒಂದು ಡಯಾಗ್ರಾಮ್ ಇದೆ ಇಲ್ಲಿ, ಅದರಲ್ಲಿ ಲೆಂತ್ ಎಷ್ಟು ಕೊಟ್ಟಿದ್ದಾರೆ 100 ಕೊಟ್ಟಿದ್ದಾರೆ, ಥಿಕ್ನೆಸ್ ಎಷ್ಟು ಕೊಟ್ಟಿದ್ದಾರೆ ವಿಡ್ತ್ 100 ಕೊಟ್ಟಿದ್ದಾರೆ. ಒಂದ್ ಸೈಡ್ ಲೆಫ್ಟ್ ಸೈಡ್ ಕೂಡ 10 mm ಮಾರ್ಕ್ ಮಾಡಿದ್ದಾರೆ, ರೈಟ್ ಸೈಡ್ ಕೂಡ 10, ಮಿಡಲ್ ಅಲ್ಲಿ 20 ಅಂತಂದ್ರೆ ನಾವು ಇದನ್ನ ಕಟ್ ಮಾಡಿದ್ರೆ ಯಾವ ಶೇಪ್ ಬರುತ್ತೆ ಅಂದ್ರೆ Z ಶೇಪ್ ಅಲ್ಲಿ ಬರಬೇಕು. ಓಕೆ, ನೆಕ್ಸ್ಟ್ ಮೆಟೀರಿಯಲ್ಸ್ ರಿಕ್ವೈರ್ಡ್. GI sheet of size 110 into 110 mm of 26 SWG. Galvanized iron ದು ಡೈಮೆನ್ಷನ್ ಎಷ್ಟಿರುತ್ತೆ ಇದು 110 ಮತ್ತೆ 110 mm ಬೇಕು. 26 ಸ್ಟ್ಯಾಂಡರ್ಡ್ ವೈರ್ ಗೇಜ್ ಥಿಕ್ನೆಸ್ ಎಷ್ಟಿರಬೇಕು ಅಂದ್ರೆ 26 SWG ಇರಬೇಕು. ರಾ ಮೆಟೀರಿಯಲ್ ಅಂತ ತಗೋಬೇಕಿರೋದು. ಟೂಲ್ಸ್ ರಿಕ್ವೈರ್ಡ್. ಏನೆಲ್ಲ ಟೂಲ್ಸ್ ಯೂಸ್ ಮಾಡಬೇಕು ಅಂತಂದ್ರೆ ಸ್ಟೀಲ್ ರೂಲ್. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮ್ಗೆ ಸ್ಟೀಲ್ ರೂಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೆಜರ್ ದಿ ಸ್ಟ್ರೈಟ್ ಲೈನ್ ಅಂತ ಹೇಳಿದೆ. ನೆಕ್ಸ್ಟ್ ಮ್ಯಾಲೆಟ್. ಮ್ಯಾಲೆಟ್ ಏನಕ್ಕೆ ಯೂಸ್ ಮಾಡ್ತಿದೀವಿ ಇಲ್ಲಿ ಅಂತಂದ್ರೆ ಇನ್ ಆರ್ಡರ್ ಟು ಫ್ಲಾಟನ್ ದಿ ಶೀಟ್. ಸ್ಕ್ರೈಬರ್ಸ್ ಇನ್ ಆರ್ಡರ್ ಟು ಮಾರ್ಕ್ ದಿ ಲೈನ್ಸ್ ಆನ್ ದಿ ಶೀಟ್ ಮೆಟಲ್. ಓಕೆ, ಸ್ಟ್ರೈಟ್ ನಿಬ್ಸ್ ಏನಕ್ಕೆ ಮಾಡ್ತೀವಿ ಫಾರ್ ಕಟಿಂಗ್ ಪರ್ಪಸ್. ಓಕೆ, ಟ್ರೈ ಸ್ಕ್ವೇರ್ ಇನ್ ಆರ್ಡರ್ ಟು ಚೆಕ್ ದಿ ಸ್ಕ್ವೇರ್ನೆಸ್ ಅಂಡ್ ಫ್ಲಾಟ್ನೆಸ್ ಆಫ್ ದಿ ಶೀಟ್ or surface. Okay, then anvil, it is a supporting tool. Then list of operations. We are performing 3 operations here. First is laying out and marking. First ಯಾವ ಆಪರೇಷನ್ ಮಾಡ್ಬೇಕು ನಾವಿಲ್ಲಿ ಅಂದ್ರೆ ಫಸ್ಟ್ ಅಕಾರ್ಡಿಂಗ್ ಡ್ರಾಯಿಂಗ್ ಏನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಯಾವ್ದ್ರ ಮೇಲೆ, ಶೀಟ್ ಮೇಲೆ. ಆಫ್ಟರ್ ಮಾರ್ಕಿಂಗ್ ಆದ್ಮೇಲೆ ಕಟಿಂಗ್ ಆಪರೇಷನ್ ಕ್ಯಾರಿ ಮಾಡ್ಬೇಕಾಗುತ್ತೆ. ಓಕೆ, ಕಟಿಂಗ್ ಆಪರೇಷನ್ ಆದ್ಮೇಲೆ ಫಿನಿಶಿಂಗ್ ಆಪರೇಷನ್ ಕ್ಯಾರಿ ಮಾಡ್ತೀವಿ. ಓಕೆ, ಪ್ರೊಸೀಜರ್ ಏನೇನ್ ಫಾಲೋ ಮಾಡ್ತೀವಿ ನಾವಿಲ್ಲಿ. ಫಸ್ಟ್ ಕಾಪಿ ದಿ ಗಿವನ್ ಡ್ರಾಯಿಂಗ್. ಫಸ್ಟ್ ಏನ್ ಮಾಡ್ಬೇಕು ನೀವು ಸ್ಟೂಡೆಂಟ್ಸ್ ಅಂದ್ರೆ ಡ್ರಾಯಿಂಗ್ ಏನ್ ಕೊಟ್ಟಿರ್ತಾರೆ ಅದನ್ನ ಕಾಪಿ ಮಾಡ್ಕೋಬೇಕು. ದೆನ್ ಕಲೆಕ್ಟ್ ದಿ ಟೂಲ್ಸ್ ಅಂಡ್ ಶೀಟ್ ಮೆಟಲ್. ಆ ಡ್ರಾಯಿಂಗ್ ಪ್ರಕಾರ ಯಾವ ಮೆಟೀರಿಯಲ್ಸ್ ಬೇಕು ನಮ್ಗೆ ಅಥವಾ ಟೂಲ್ಸ್ ಏನ್ ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಟೂಲ್ಸ್ ಮತ್ತೆ ಶೀಟ್ ಮೆಟಲ್ ನ ಕಲೆಕ್ಟ್ ಮಾಡ್ಕೋತೀರಾ. ದೆನ್ ಡ್ರಾ ದಿ ಲೇಔಟ್ ಆನ್ ದಿ ವರ್ಕ್ ಮೆಟೀರಿಯಲ್. ಟೂಲ್ಸ್ ನ ಕಲೆಕ್ಟ್ ಮಾಡಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಆ ವರ್ಕ್ ಶೀಟ್ ಕೊಟ್ಟಿರ್ತಾರಲ್ವಾ ಆ ಶೀಟ್ ಮೇಲೆ ಲೇಔಟ್ ಅನ್ನ ನೀವು ಡ್ರಾ ಮಾಡಬೇಕು ಅಕಾರ್ಡಿಂಗ್ ಟು ದಿ ಡ್ರಾಯಿಂಗ್. ಆಯ್ತಾ. ನೆಕ್ಸ್ಟ್ ಕಟ್ ದಿ ಶೀಟ್ ಅಲಾಂಗ್ ದಿ ಮಾರ್ಕ್ಡ್ ಔಟ್ ಲೈನ್. ಮಾರ್ಕ್ ಮಾಡಾದ್ಮೇಲೆ ಆ ಮಾರ್ಕಿಂಗ್ ಮೇಲೆನೆ ನಾವು ಶೀಟ್ ಅನ್ನ ಕಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಚೆಕ್ ದಿ ಎಡ್ಜಸ್ ಆಫ್ ಶೀಟ್ ಫಾರ್ ಸ್ಟ್ರೈಟ್ನೆಸ್ ಅಂಡ್ ಪರ್ಪೆಂಡಿಕ್ಯುಲರ್ ವಿತ್ ದಿ ಹೆಲ್ಪ್ ಆಫ್ ಟ್ರೈ ಸ್ಕ್ವೇರ್. ಶೀಟ್ ನ ಕಟ್ ಮಾಡಾದ್ಮೇಲೆ ಆ ಶೀಟು ಎಡ್ಜಸ್ ಸ್ಟ್ರೈಟ್ ಮತ್ತೆ ಪರ್ಪೆಂಡಿಕ್ಯುಲರ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಬೈ ಯೂಸಿಂಗ್ ಟ್ರೈ ಸ್ಕ್ವೇರ್. Okay, next is mark the necessary lines to practice straight line cutting. ಈಗ ನಾವು ಸ್ಟ್ರೈಟ್ ಲೈನ್ ಕಟಿಂಗ್ ನ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಮಾರ್ಕ್ ಮಾಡ್ಕೋಬೇಕು ಲೈನ್ ನ. ಓಕೆ, ನೆಕ್ಸ್ಟ್ ಕಟ್ ದಿ ಶೀಟ್ ಅಲಾಂಗ್ ದಿ ಮಾರ್ಕ್ಡ್ ಲೈನ್ಸ್. ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ನಾವು ಸ್ಟ್ರೈಟ್ ಲೈನ್ ನ ಅದನ್ನ ಕಟ್ ಮಾಡಬೇಕು ಯೂಸಿಂಗ್ ಸ್ಟ್ರೈಟ್ ನಿಬ್ಸ್. ಓಕೆ, ದೆನ್ ಸ್ಟ್ರೈಟನ್ ದಿ ಶೀಟ್ ಬೈ ದಿ ಮ್ಯಾಲೆಟ್. ಏನ್ ಮಾಡ್ಬೇಕಾಗುತ್ತೆ ನಾವು ಈಗ ಕಟಿಂಗ್ ಮತ್ತೆ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಶೀಟ್ಸ್ ವೇರಿಯೇಷನ್ಸ್ ಆಗಿರುತ್ತೆ, ಅವಾಗ ಏನಾಗಿರ್ಬೋದು ಅದನ್ನ ನಾವು ಸ್ಟ್ರೈಟ್ ಮಾಡ್ಬೇಕಾಗುತ್ತೆ. ಓಕೆ,
ಫೈನಲಿ ಏನ್ ಮಾಡ್ಬೇಕು, ಚೆಕ್ ದಿ ಡೈಮೆನ್ಷನ್ಸ್ ಅಂಡ್ ಫಿನಿಶ್ ದಿ ಮಾಡೆಲ್. ಫೈನಲಿ ಡೈಮೆನ್ಷನ್ ಡ್ರಾಯಿಂಗ್ ಏನ್ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಡೈಮೆನ್ಷನ್ ಸರಿ ಇದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ, ಅವಾಗ ಮಾಡೆಲ್ ಫಿನಿಶ್ ಆಗುತ್ತೆ. ಓಕೆ, is one video link is there. This is related to marking and cutting practicing demo. ಈಗ ಕೊಟ್ಟಿರ್ತಕ್ಕಂಥ ಅಲ್ಲಿ ಮಾಡಲ್ ಎಕ್ಸೈಸ್ ನಂಬರ್ 1 ಶೀಟ್ ಮೆಟಲ್ ಕಟಿಂಗ್ ಪ್ರಾಕ್ಟೀಸ್ನ ಅದು GI ಶೀಟ್ ಅಂತಂದರೆ, GI ಅಂತಂದರೆ ಗ್ಯಾಲ್ವನೈಸ್ಡ್ ಐರನ್ ಶೀಟ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾವು ಇವಾಗ ಈ ಥರ ಶೀಟ್ ಇರುತ್ತೆ. ಇದನ್ನೇ ಮಾಡಬೇಕು ನಾವು, ಅಲ್ಲಿ ಕೊಟ್ಟಿರ್ತಕ್ಕಂಥ ಡೈಮೆನ್ಷನ್ನು ಎಷ್ಟಿದೆ ಅಂತ ನೋಡ್ಕೋಬೇಕು. ಅದು 100x100. ಅದನ್ನು ಏನು ಮಾಡಬೇಕು ನಾವು 100x100 ಇದರಲ್ಲಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿದ್ದು 100x100 ಇದೆ, 100x100 ಇದೆ. ಇವಾಗ ನೀವೇ ಮಾಡಬೇಕು, ಮಾರ್ಕ್ ಮಾಡಬೇಕು ಅಂತ ಅಂದಾಗ ಕ್ಲೀನಾಗಿ 10 mm ಒಂದೊಂದು ಮಾರ್ಕ್ ಮಾಡ್ಕೊತ ಹೋಗಬೇಕು. ಇಲ್ಲ ಇಂತೆ ಅಂತ ಹೇಳಿ ಯಾವುದು ಇದು ಇಲ್ಲಿ ನೋಡ್ರಿ, ಇದು ಸರ್ಫೇಸ್ ಪ್ಲೇಟು. ಇದಕ್ಕೆ ಸಪೋರ್ಟ್ ಆಗಿ ಇಟ್ಕೊಂಡು ನಾವು ಶೀಟನ್ನು ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಏನು ಮಾಡಬೇಕು, ನಾವು ಟ್ರೈ ಸ್ಕೋರ್ ಇಟ್ಕೊಂಡು ಮಾರ್ಕ್ ಮಾಡಬೇಕಾಗುತ್ತೆ. ಹಿಂಗೆ ಅಪ್ ಟು ಎಲ್ಲವರೆಗೂ ಅಂತಂದರೆ 90ವರೆಗೂ ಮಾರ್ಕ್ ಮಾಡಬೇಕಾಗುತ್ತೆ. 1 2 3 4. ಇವಾಗ ಏನು ಮಾಡಬೇಕು, ಈ ಕಡೆಯಿಂದ 10 mm ಮಾರ್ಕ್ ಮಾಡಬೇಕಾಗುತ್ತೆ. ಹಿಂಗೆ ಟ್ರೈ ಸ್ಕೋರ್ನ ಕರೆಕ್ಟಾಗಿ ರೈಟ್ ಆ್ಯಂಗಲ್ ಇರುತ್ತೆ, ರೈಟ್ ಆ್ಯಂಗಲಿಗೆ ಕರೆಕ್ಟಾಗಿ ನಾವು ಇಟ್ಕೊಂಡ್ಬಿಟ್ಟು 40 mm ಕರೆಕ್ಟಾಗಿ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿಂದ 20 mm ಗ್ಯಾಪ್ ತಗೋಬೇಕಾಗುತ್ತೆ. ತಿರುಗಿ ಈ ಕಡೆಯಿಂದ ನಾವು 10 mm ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಲ್ಲೇ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ, ಅದೇ ಪ್ರಕಾರದಾಗೆ ಈ ಕಡೆ ಮಾಡಬೇಕಾಗುತ್ತೆ. ಆಪೋಸಿಟ್ ಸೈಡ್ ಅದು 10 mm ಬಿಟ್ಟು 90 mm ಮಾರ್ಕ್ ಮಾಡ್ಕೋಬೇಕು. ಇವಾಗ ಈ ಕಡೆಯಿಂದ 10 mm ಮಾರ್ಕ್ ಮಾಡಬೇಕು. ಇವಾಗ ಆಲ್ರೆಡಿ ನಾವು ಎಲ್ಲ ಮಾರ್ಕ್ ಮಾಡಿದ್ದೀವಿ. ಈ ಕಡೆ 10, 20, 30, 40 ಮಧ್ಯೆ 20 mm ಇರುತ್ತೆ. ಮತ್ತು ಈ ಕಡೆಯಿಂದ 10, 20, 30, 40
ಇದು 10 mm ಇರುತ್ತೆ. ಈ ಕಡೆನೂ 40 mm, ಈ ಕಡೆನೂ 40 mm. ಕೆಳಗಡೆ 10 mm ಗ್ಯಾಪ್ ಇರಬೇಕು. ಇಲ್ಲಿಂದ ಇಲ್ಲಿಗೆ 10 mm ಇರುತ್ತೆ, ಇಲ್ಲಿಂದ ಇಲ್ಲಿಗೆ 10 mm ಇರುತ್ತೆ. ಇವಾಗ ನಾವು ಕಟಿಂಗ್ ಪ್ರಾಕ್ಟೀಸ್ ಮಾಡೋಣ. ಇದು ನೋಡ್ರಿ, ಇದು ಸ್ನಿಪ್ಸ್ ಅಂತ ಹೇಳ್ತೀವಿ, ಸ್ಟ್ರೈಟ್ ಸ್ನಿಪ್ಸ್ ಅಂತ ಹೇಳ್ಬಿಟ್ಟು. ಇವಾಗ ನಾವೇ ಮಾಡಬೇಕು, ಫಸ್ಟ್ ಸ್ಟಾರ್ಟಿಂಗ್ಗೆ 10 mm ಕ್ಲೀನಾಗಿ ಕಟ್ ಮಾಡ್ತಾ ಹೋಗೋಣ. ಇವಾಗ ಒಂದು ಪೀಸ್ ಕಟ್ ಆಯಿತು. ತಿರ್ಗಿ ನೆಕ್ಸ್ಟು ತಿರ್ಗಿ ಮತ್ತೆ ಅನದರ್ 10 mm. ತಿರ್ಗಾ ಮತ್ತೆ ಈ ಕಡೆಯಿಂದ ಕಟ್ ಮಾಡ್ಕೊಳ್ಳೋಣ. ತಿರ್ಗಿ ಮತ್ತೆ 2 ಪೀಸ್ ಕಟ್ ಆಯಿತು. ಮಾಡ್ಲಾ? ತಿರ್ಗಿ ಇವಾಗ ಈ ಕಡೆಯಿಂದ ಕಟ್ ಮಾಡೋಣ. ತಿರ್ಗಿ ಮತ್ತೆ ಇನ್ನೊಂದು ಪೀಸು ಕಟ್ ಮಾಡೋಣ. ಈ ಕಡೆ ಇಟ್ಕೊಳ್ಳಿ ಸ್ವಲ್ಪ. ಇವಾಗ ಕೊಟ್ಟಿರ್ತಕ್ಕಂಥ ಒಂದು ಮೆಟೀರಿಯಲ್ ನಾವು JSUT ಮಾಡಿದ್ವಿ ಕಂಪ್ಲೀಟಾಗಿ ಎಲ್ಲನೂ 10 mm ಕಟ್ ಮಾಡಿಬಿಟ್ಟು, ಇದು 20 mm ಇರುತ್ತೆ, ಇದು 10 mm ಇರುತ್ತೆ, ಇದು ಕೂಡ 10 mm ಇರುತ್ತೆ. ಇದು ಜೆಡ್ ಟೈಪ್ ಕಾಣುತ್ತೆ ನೋಡ್ರಿ, ಸರಿಯಾ? ಇದು JSUT ಕಟಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ನಾವು. This is about MCQs related to this session. MCQ means multiple choice question. First question is steel rule. Is a
marking instrument or precision instrument, checking instrument or a direct reading measuring instrument? Answer is D, means steel rule direct reading measuring instrument. Okay. Next question is, steel rule is made of brass, zinc, hardened steel, cast iron. ಸ್ಟೀಲ್ ನ ಯಾವ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಅಂತಂದ್ರೆ ಆನ್ಸರ್ ಸಿ, and it is made from hardened steel. Okay. Next question is, which of the following instrument is used for checking flatness and squareness of a surface? ಅಂದ್ರೆ ಸರ್ಫೇಸ್ ಫ್ಲಾಟ್ನೆಸ್ ಮತ್ತೆ ಸ್ಕ್ವೇರ್ನೆಸ್ ನ ಯೂಸ್ ಮಾಡ್ಲಿಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತೀವಿ ಅಂತ. ಫಸ್ಟ್ ಈಸ್ ಟ್ರೈ ಸ್ಕ್ವೇರ್, ವರ್ನಿಯರ್ ಹೈಟ್ ಗೇಜ್, ಸ್ಲಿಪ್ ಗೇಜ್, ಬಿವೆಲ್ ಗೇಜ್. ಓಕೆ, ಆನ್ಸರ್ ಈಸ್ ಎ, ದಟ್ ಈಸ್ ಟ್ರೈ ಸ್ಕ್ವೇರ್. ಟ್ರೈ ಸ್ಕ್ವೇರ್ ನ ಯೂಸ್ ಮಾಡಿ ನಾವು ಸರ್ಫೇಸ್ ಫ್ಲಾಟ್ನೆಸ್ ಮತ್ತೆ ಸ್ಕ್ವೇರ್ನೆಸ್ ನ ಚೆಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಡೈರೆಕ್ಟ್ ಮೆಜರಿಂಗ್ ಟೂಲ್? ಇಲ್ಲಿ 4 ಆಪ್ಷನ್ಸ್ ಇದೆ. ಫಸ್ಟ್ ಆಪ್ಷನ್ ಇಸ್ ಟ್ರೈ ಸ್ಕ್ವೇರ್, ಸ್ಟೀಲ್ ರೂಲ್, ಸ್ಟ್ರೈಟ್ ಎಡ್ಜ್ and ring gauge. Answer is B, that is steel rule. Okay. Next question is, tri square is used to check up an angle of 30 degree, 45 degree, 60 degree, 90 degree. Tri square ನ ಯೂಸ್ ಮಾಡಿ ಯಾವ ಆಂಗಲ್ ನ ಚೆಕ್ ಮಾಡ್ತೀವಿ ನಾವು ಇಲ್ಲಿ ಅಂದ್ರೆ ಆನ್ಸರ್ is 90 degree. Okay. Answer is D. Okay, next question is, the least count of vernier caliper is 0.05 mm, 0.02 mm or 0.1 mm or 0.01 mm. Answer is B, it is 0.02. Vernier caliper the least count of 0.02 mm. Okay, next, which tool is used to measure the clearance between parts during assembly? ಅಂತಂದ್ರೆ ಈಗ ಅಸೆಂಬ್ಲಿ ಮಾಡ್ಬೇಕಾದ್ರೆ ಎರಡು ಪಾರ್ಟ್ಸ್ ನ ಅದು ಕ್ಲಿಯರೆನ್ಸ್ ನ ಚೆಕ್ ಮಾಡ್ಲಿಕ್ಕೆ ಯಾವ ಟೂಲ್ ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. 4 ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ, ವರ್ನಿಯರ್ ಕ್ಯಾಲಿಪರ್, ಮೈಕ್ರೋಮೀಟರ್ ಕ್ಯಾಲಿಪರ್, ಥಿಕ್ನೆಸ್ ಗೇಜ್ ಅಂಡ್ ಶೀಟ್ ಮೆಟಲ್ ಗೇಜ್. ಆನ್ಸರ್ ಸಿ, ಅಂದ್ರೆ ವಿ ಆರ್ ಯೂಸಿಂಗ್ ಥಿಕ್ನೆಸ್ ಗೇಜ್ ಟು ಮೆಜರ್ ದಿ ಕ್ಲಿಯರೆನ್ಸ್ ಬಿಟ್ವೀನ್ ದಿ ಪಾರ್ಟ್ಸ್ ಡ್ಯೂರಿಂಗ್ ಅಸೆಂಬ್ಲಿ. ಓಕೆ, ನೆಕ್ಸ್ಟ್ ಇಸ್, ವೈರ್ ಗೇಜ್ ಇಸ್ ಯೂಸ್ಡ್ ಫಾರ್ ಮೆಜರಿಂಗ್ ಎಕ್ಸ್ಟರ್ನಲ್ ಡೈಮೆನ್ಷನ್ಸ್, internal dimensions, thickness of sheet, pitch diameter. Answer is C. ಅಂತಂದ್ರೆ ವೈರ್ ಗೇಜ್ ನ ಯೂಸ್ ಮಾಡಿ ನಾವು ಥಿಕ್ನೆಸ್ ಆಫ್ ಶೀಟ್ ನ ಮೆಜರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್, ವಿಚ್ ಟೂಲ್ ಇಸ್ ಯೂಸ್ಡ್ ಟು ಮಾರ್ಕ್ ಎ ಡಿಸೈರ್ಡ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್? ಅಂದ್ರೆ ಯಾವ ಟೂಲ್ ನ ಯೂಸ್ ಮಾಡಿ ನಾವು 2 ಪಾಯಿಂಟ್ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಮೆಜರ್ ಮಾಡ್ತೀವಿ ಅಂತಂದ್ರೆ ಟ್ರೈ ಸ್ಕ್ವೇರ್ ಆರ್ ವರ್ನಿಯರ್ ಹೈಟ್ ಗೇಜ್ ಆರ್ ಸ್ಲಿಪ್ ಗೇಜ್ ಆರ್ ಡಿವೈಡರ್. Okay, what is the answer? Answer D. It means divider is used to mark a desired distance between 2 points. Okay. Next last question. Which tool is used to draw large circles or arc that are beyond the limit of the divider? ಅಂತಂದ್ರೆ ಡಿವೈಡರ್ ಗಿಂತ ಲಿಮಿಟ್ ಏನಿದೆ ಅದನ್ನ ಕ್ರಾಸ್ ಮಾಡಿದ್ರೆ ಯಾವ ಟೂಲ್ ನ ಯೂಸ್ ಮಾಡಿ ನಾವು ಸರ್ಕಲ್ ನ ಡ್ರಾ ಮಾಡ್ತೀವಿ ಅಥವಾ ಆರ್ಕ್ ನ ಡ್ರಾ ಮಾಡ್ತೀವಿ. ಓಕೆ, ಈಸ್ ವರ್ನಿಯರ್ ಕ್ಯಾಲಿಪರ್ ಆರ್ ಮೈಕ್ರೋಮೀಟರ್ ಕ್ಯಾಲಿಪರ್, thickness gauge or trammel point. Okay, answer is trammel point, that is D. Okay, thank you all. Our team moderator name and Dr. Madhu BV sir, then subject expert Ganesh Kardi sir, then subject expert 2 Nagaraj sir, then content developer Divya DJ, then content developer Girishri, then content developer Manjunathesh, content developer Suhil Pasha. Thank you all.